5 ವರ್ಷದಿಂದ ನಾ ಈ ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಎಲ್ಲ ಥರದ ಉಪ್ಪಿನಕಾಯಿಗಳನ್ನು ಹಾಕ್ತೀನಿ. ಟ್ರೈನಿಂಗ್ ತೊಗೊಂಡ ಮೇಲೇ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗ್ಬೋದು. ಕೆಲವೊಬ್ಬರು ಕೇಳ್ತಾ ಇದ್ರಿ ಉಪ್ಪಿನಕಾಯಿ ಹಾಕೋದನ್ನು ತೋರಿಸಿ ಅಂತ ಹೇಳಿದ್ದೆ. ನಾನು 1-2 ಮೆಸೇಜ್ ಬಂದಿದ್ವು. ಕೇಳಿದ್ರು ಅವರು, ನಾವು ಬಿಸ್ನೆಸ್ ಮಾಡಬೇಕು ತೋರಿಸಿ ಅಂತ. ಅವ್ರಿಗೂ ಆಯಿತು, ಬೇರೆ ನೋಡೋರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. 10 ಕ್ವಿಂಟಲಷ್ಟು ನಿಂಬೆಕಾಯಿ ಬಂದಿತ್ತು. ಮೊದಲಿಗೆ ಕ್ಲೀನಾಗಿ ತೊಳ್ತಾ ಇದ್ದೀವಿ. ಇದೇ ಪ್ರೊಸೆಸಿಂಗ್ ಮಾಡಬೇಕಾಗುತ್ತೆ. ಹಾಗೆ ತೋಟದಾಗಿದ್ದ ಬಂದು ಹೆಚ್ಚೋ ಹಾಗಿಲ್ಲ, ಅದಕ್ಕೆ ಎಣ್ಣೆ ಹೊಡೆದಿರ್ತಾರೆ ಅಥವಾ ಏನಾದರೂ ಗಲೀಜಾಗಿರುತ್ತೆ ಕಾಯಿ ನೆಲಕ್ಕೆ ಬಿದ್ದು. ಹಾಗಾಗಿ ಕ್ಲೀನಾಗಿ ಮೊದಲಿಗೆ ತೊಳಿತಾ ಇದ್ದೀವಿ. ಟ್ಯಾಕ್ಟ್ರಿ ಬಂದಿತ್ತು ನೋಡಿ, ಇಳಿಸ್ತಾ ಇದ್ದಾರೆ, ತೋಟದವ್ರದ್ದೇ ಇದು. ಕೆಜಿ 2 ಕೆಜಿ ತೊಗೊಂಡು ಮಾಡಿದರೆ ಈ ಉಪ್ಪಿನಕಾಯಿ ಬಿಸ್ನೆಸ್ ಸರಿಯಾಗಲ್ಲ. ಇದೇ ಥರನೇ ಬಲ್ಕ್ ಗಟ್ಟಲೆ ತೊಗೊಂಡು ಮಾಡಿದರೆ ಸ್ವಲ್ಪ ಉಳಿಯುತ್ತೆ. ಅಂದರೆ ಸ್ವಲ್ಪ ಕಡಿಮೆ ರೇಟಿಗೆ ಕೊಡ್ತಾರೆ. ಇಲ್ಲದೆ ಹೋದರೆ ಸ್ವಲ್ಪ ಒಂದು ಮಾಡ್ತೀನಿ ಅಂದರೆ ಕಾಂಪಿಟೇಷನ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅವ್ರು ಹಂಗೆ ಕೊಡ್ತೀರಾ, ನೀವು ಹಿಂಗೆ ಕೊಡ್ತೀರಾ ಅಂತಾರೆ. ಹಾಗಾಗಿ ಜಾಸ್ತಿನ ತೊಗೊಂಡು ಮಾಡಿದರೆ ನಮಗೂ ಕೂಡ ಯೂಸ್ ಆಗುತ್ತೆ. ಹಣ್ಣು ಹೆಚ್ಚೋದಕ್ಕೆ ತೆಳಗಾಸುವಂಥ ಕವರ್ನ ಕೂಡ ತೊಳಿತಾ ಇದ್ದೀವಿ. ಕ್ಲೀನಾಗಿ ತೊಳೆದು ಒಣಗಿಸಿ ಕೆಳಗಡೆ ಹಾಸ್ತೀವಿ. ಒಂದಷ್ಟು ಜನ ಹೆಣ್ಮಕ್ಳಿದ್ದಾರೆ, ಯಾವಾಗ ಕರೆದ್ರೂ ಕೂಡ ಬಂದು ನನಗೆ ಹೆಚ್ಚು ಕೊಡ್ತಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೇ ಕರೆದ್ರೂ ಬಂದು ನನಗೆ ಮಾಡಿಕೊಡ್ತಾರೆ. ಈ ಥರ ಕೆಳಗಡೆ ಹಾಸಿದ್ದೀವಿ ನೋಡು ಕವರ್, ಅದನ್ನು ಕೂಡ ತೊಳೆದಿದ್ದೇವೆ, ಹಣ್ಣು ಕೂಡ ತೊಳಿತೀವಿ. ಈ ಥರ ಎಸ್ತಾ ಇದ್ದಾರೆ. ನಾನು ಹಾಕಿರುವಂಥ ಉಪ್ಪಿನಕಾಯಿ ನಿನ್ನೆದಿದು 4 ಬ್ಯಾರಲ್ಲು 1 ಸಿಂಟೆಕ್ಸ್ ಆಗಿತ್ತು. 10 ಕ್ವಿಂಟಲ್ ಸ್ವೀಟ್ ಲೆಮನ್ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು. ನನ್ನ ಕಡೆ ಜಾಸ್ತಿ ಸೇಲ್ ಆಗೋದೇ ಸ್ವೀಟ್ ಲೆಮನ್. ಇದನ್ನು ತುಂಬಾ ಇಷ್ಟಪಡ್ತಾರೆ. ಈ 4 ಕ್ವಿಂಟಲ್ ನನಗಿಲ್ಲೇ ಲೋಕಲ್ ಮಾರಿದ್ರು ಕೂಡ ಒಂದು 3 ತಿಂಗಳ ಬರುತ್ತೆ ಅಷ್ಟೇ, ಅಷ್ಟೊಂದು ಸೇಲ್ ಆಗುತ್ತೆ. ಇದು ವೆರೈಟಿ ಉಪ್ಪಿನಕಾಯಿ ಇರೋದ್ರಿಂದ ಪ್ರತಿಯೂ 10 ಕ್ವಿಂಟಲು 12 ಕ್ವಿಂಟಲು ಹೋಗುತ್ತೆ. ಒಂದು 5-6 ವೆರೈಟಿ ಹಾಕಿರ್ತೀನಿ ನಾನು. ಮಾವಿನಕಾಯಿ, ನಿಂಬೆಕಾಯಿ, ದಡ್ಲಿಕಾಯಿ, ನೆಲ್ಲಿಕಾಯಿ ಎಲ್ಲ ಹಾಕಿರ್ತೀನಿ. ಎಲ್ಲವೂ ಕೂಡ 10-12 ಕ್ವಿಂಟಲ್ ಒಂದೊಂದು ಐಟಮ್ಸ್ ಹಾಕಿರ್ತೀನಿ ನಾನು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಿನ್ನೆ ಉಪ್ಪಿನಕಾಯಿ ಹಾಕಿದ್ದು ಇವತ್ತು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಡೇನೇ ಇಷ್ಟು ಚೆನ್ನಾಗಿ ಬಂದಿದೆ. ಇದು ಇನ್ನೂ ಒಂದು 4-5 ದಿನ ಆದರೆ ಜೇನು ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಯಾವ ಥರ ಮಾಡೋದಂತ ನೋಡೋಣ. 10 kg ನಿಂಬೆ ಹೋಳಿನ ಮೆಜರ್ಮೆಂಟ್ ನಾನು ನಿಮಗೆ ಹೇಳ್ತೀನಿ, ಉಳಿದಿದ್ದೆಲ್ಲ ಅದೇ ಥರ ಮಾಡ್ಕೊಳ್ಳಿ. 10 kg ನಿಂಬೆ ಹೋಳಿಗೆ 8 kg ಸಕ್ಕರೆ ಅಥವಾ ಬೆಲ್ಲ ಹಾಕಲೇಬೇಕು. ನೆನಪಿರಲಿ, 10 kg ನಿಂಬೆ ಹೋಳಿಗೆ 8 kg ಶುಗರ್, ಬೆಲ್ಲ ಅಥವಾ ಸಕ್ಕರೆ, 2 kg ಉಪ್ಪು ಹಾಕಬೇಕಾಗುತ್ತೆ, 2 kg ಒಳ್ಳೆ ಖಾರದ ಪುಡಿ ಹಾಕಬೇಕಾಗುತ್ತೆ, ಅರ್ಧ kg ಅರಿಶಿಣ ಪುಡಿ ಹಾಕಬೇಕಾಗುತ್ತೆ, ಅರ್ಧ kg ಒಳಗನ ಸಾಸಿವೆ ಮತ್ತು ಮೆಂತ್ಯ ಹಾಕಬೇಕಾಗುತ್ತೆ ಪುಡಿ ಮಾಡಿ. ಅದನ್ನು ಹುರಿಯೋ ಅವಶ್ಯಕತೆ ಎಲ್ಲ, ಹಸಿದಿನೇ ಹಾಕ್ಕೊಳ್ಳಿ. ಸಾಸಿವೆ ಮತ್ತು ಮೆಂತ್ಯವನ್ನು ಹಿಂಗೆ ಹಾಕಬೇಕಾಗುತ್ತೆ. ಒಂದು 100 ಗ್ರಾಮ್ ಅಷ್ಟು ಹಿಂಗಿನ ಪುಡಿ ಆದರೆ ಸಾಕಾಗುತ್ತೆ. ಅರ್ಧ kg ಬೆಳ್ಳುಳ್ಳಿ ಹಾಕಿದ್ದೇವೆ. ಇದಕ್ಕೆ ಬೆಳ್ಳುಳ್ಳಿನ ಪೇಸ್ಟ್ ಆದರೂ ಮಾಡಿ ಹಾಕೋಬೋದು ಅಥವಾ ಇಡಿದಾದರೂ ಹಾಕೋಬೋದು. ಈ ಥರ ಇದನ್ನು ಬೇಯಿಸಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಕುದಿಸಿದ್ರೆ ಚೆನ್ನಾಗಿ ಬರುತ್ತೆ ಇದು. ಹಾಗೆ ಹಸಿದನ್ನೇ ಸ್ವೀಟ್ ಲೆಮನ್ ಮಾಡ್ತೀನಿ ಅಂದರೆ ಚೆನ್ನಾಗಿ ಆಗೋದಿಲ್ಲ. ಹಾಟ್ ಲೆಮನ್ ಆದರೆ ಹಾಗೆ ಹಾಕ್ತೀವಿ, ಅದನ್ನೇನು ಈ ಥರ ಕುದಿಸೋದಕ್ಕೆ ಹೋಗೋದಿಲ್ಲ. ಸ್ವೀಟ್ ಲೆಮನನ್ನು ನಾವು ಈ ಥರ ಕುದಿಸ್ಲೇಬೇಕಾಗುತ್ತೆ. ಸಕ್ಕರೆ ಮತ್ತು ಉಪ್ಪನ್ನು ಹಾಕಿ ಕುದಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ನೀರು ಬಿಟ್ಕೊಂಡಿದೆ, ಈ ಥರ ನೀರು ಬಿಟ್ಕೊಳ್ಳುತ್ತೆ ಅದು. ಆನಂತರ ಇದಕ್ಕೆ ಸಾಸಿವೆ ಮತ್ತು ಮೆಂತ್ಯ ಪುಡಿ ಸೇರಿಸ್ತಾ ಇದ್ದೀನಿ. ಮೊದಲೇ ಎಲ್ಲ ಐಟಮ್ಗಳನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ, ಪುಡಿಗಳನ್ನು ಮಾಡಿ. ಅಂದರೆ ದಿಢೀರನ್ನೇ ಮಾಡೋಕ್ಕೆ ಬರುತ್ತೆ. ಮತ್ತು ಹಣ್ಣು ಬಂದ ಮೇಲೇ ಮಾಡಿದರೆ ಚೆನ್ನಾಗಿರಲ್ಲ. ಅರಿಶಿನ ಪುಡಿ ಸೇರಿಸ್ತಾ ಇದ್ದೀವಿ. ಅರ್ಧ kg ಅರಿಶಿನ ಪುಡಿ ಆಗಲೇ ಮೆಜರ್ಮೆಂಟ್ ಹೇಳಿದ್ದೀನಿ ನಾನು. 10 kg ಹೋಳುಗಳಿವೆ ಇವು. ಇವಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕ್ತೇವೆ. ಕುದಿಸುವಾಗಲೇ ಹಾಕ್ತಾ ಮಾಡ್ತಾ ಹೋಗ್ತೇವೆ. ಅರಿಶಿಣ ಪುಡಿ ಕೂಡ ಪ್ಯೂರ್ ಇರುತ್ತೆ. ಖಾರದ ಪುಡಿ ಎಲ್ಲ ನನ್ನದೇ, ಎಲ್ಲ ಮಿಷಿನ್ಗಳು ನನ್ನವೇ ಇದಾವೆ. ನಾನೇ ರೆಡಿ ಮಾಡ್ಕೊಂಡಿರ್ತೀನಿ ಎಲ್ಲವನ್ನು ಕೂಡ. ಇನ್ನೇನು ನಾಳೆ ನಿಂಬೆಹಣ್ಣು ಅಥವಾ ಮಾವಿನಕಾಯಿ ಬರ್ತವೆ ರಾ ಅಂದ ತಕ್ಷಣವೇ ನಾವೆಲ್ಲ ಐಟಮ್ಗಳನ್ನು ಮತ್ತು ವರ್ಕರ್ಗಳನ್ನು ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಅವು ಬಂದು ನಂತರ ಎಲ್ಲ ರೆಡಿ ಮಾಡಿಕೊಂಡ್ರೆ ಅವೆಲ್ಲ ಕೆಟ್ಟು ಹೋಗಿಬಿಡ್ತವೆ. ಅಲ್ಲೇ ಆಲ್ರೆಡಿ ಹಣ್ಣಾಗಿರುತ್ತೆ ಅದು. ಮತ್ತು ನಮ್ಮ ಹತ್ರ ಬಂದು ನಾವೆಲ್ಲ ರೆಡಿ ಮಾಡ್ಕೊಳೋಕೆ 2 ದಿನ ಟೈಮ್ ತೊಗೊಳುತ್ತಾ, ಮತ್ತು ಕೆಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ತೋಟದವ್ರಿಗೆ ಹೇಳಿರಬೇಕು, ತರ್ತೀವಿ ಅಂದಾಗ 2 ದಿನ ಮುಂಚೆನೇ ನಮಗೆ ಹೇಳಿ ಅಂತ. ಅವ್ರು ಕಾಲ್ ಮಾಡಿದಾಗ ನಾವು ಇಲ್ಲಿ 2 ದಿನದಲ್ಲಿ 3 ದಿನದಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಗಿಂದಾಗ ರೆಡಿ ಮಾಡ್ಕೋಬೋದು. ಅಂದರೆ ಚೆನ್ನಾಗಿರುತ್ತೆ ಇದು. ಬಂದ ನಂತರ ಯಾವುದನ್ನು ರೆಡಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಈ ದೊಡ್ಡ ಪ್ರಮಾಣದಲ್ಲಿ ನಾನು ತೋರಿಸ್ತಾ ಇದ್ದೀನಿ. 1 kg 2 kgಯಲ್ಲಿ ಅದನ್ನು ಕೂಡ ಹಾಕಿ ತೋರಿಸ್ತೀನಿ. ಈ ವಿಡಿಯೋ ಆದಮೇಲೆ ತೋರಿಸ್ತೀನಿ, 1-2-3 ದಿನ ಬಿಟ್ಟು. ಇಲ್ಲಿ ನೋಡಿ ಹಾಕ್ತಾಯಿದ್ದೀವಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀವಿ. ಇಡಿವನ್ನೇ ಹಾಕ್ತೀನಿ ನಾನು ಇದಕ್ಕೆ. ಬೇಕಿದ್ದರೆ ಪೇಸ್ಟ್ ಮಾಡಿ ಹಾಕ್ಬೋದು. ಬೆಳ್ಳುಳ್ಳಿನ ಕೆಲವೊಬ್ಬರು ತಿಂತಾರೆ, ಕೆಲವೊಬ್ಬರು ತಿನ್ನಲ್ಲ. ಹಾಗಾಗಿ 1-2 ಬ್ಯಾರಲ್ಗಳನ್ನು ಬೆಳ್ಳುಳ್ಳಿ ಇಲ್ದೇ ಮಾಡಿರ್ತೀನಿ ನಾನು. ಹಿಂಗೆ ಹಾಕ್ತಾಯಿದ್ದೀವಿ. ಈ ಬ್ರಾಹ್ಮಣ್ಸ್ ಇರ್ತಾರಲ್ಲ, ಅವ್ರು ಬೆಳ್ಳುಳ್ಳಿ ತಿನ್ನೋದಿಲ್ಲ, ಜೈನ್ಸ್ ಅವರೆಲ್ಲ. ಹಾಗಾಗಿ
ಒಂದೆರಡು ಬೆರಳನ್ನು ಆ ಥರ ಮಾಡಿರ್ತೀನಿ. ಹೆಚ್ಚಾಗಿ ಬೆಳ್ಳುಳ್ಳಿ ಹಾಕಿದ್ದೇನೆ ಜಾಸ್ತಿ ತಿಂತಾರೆ. ಈ ಥರ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಯಾವ ಥರ ಅಂದರೆ ನೋಡ್ತಾನೆ ಅದರ ಇದೇನಿರುತ್ತಲ್ಲ, ಸಿಪ್ಪೆ ಇರುತ್ತಲ್ಲ, ಅದು ತೆಳ್ಳಗೆ ಬರಬೇಕು. ಅದು ದಪ್ಪ ಇರುತ್ತಲ್ಲ ಸಿಪ್ಪೆ, ಅದು ತೆಳ್ಳಗೆ ಚಕ್ಕೆ ಥರ ಆಗುತ್ತದೆ. ಆ ಥರ ಅಲ್ಲಿ ಕುದಿಸ್ತಾ ಇದ್ದೀವಿ. ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಬೇರೆ ಪಾತ್ರೆಯಲ್ಲಿ. ಅಂದರೆ ನೀರು ಬಿಟ್ಕೊಂಡ್ರೆ ಬೇಗ ಕುದಿಯುತ್ತೆ ಅಂತ ಉಪ್ಪು ಮತ್ತು ಸಕ್ಕರೆ ಹಾಕಿ ಬೇರೆ ಪಾತ್ರೆಯಲ್ಲಿ ಕಲಿಸಿಡ್ತಾ ಇದ್ದೀನಿ. ಅಲ್ಲಿ ಅದು ಕುದೀತಾ ಇದೆ. ಅದು ಇಳಿಸಿದ ತಕ್ಷಣ ಮತ್ತೆ ಬೇರೆ ಪಾತ್ರೆಗೆ ಹಾಕ್ತೀವಿ ನಾವು. ಸ್ವಲ್ಪ ನೀರು ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ನೀರು ಬಿಡಲಿ ಅಂತ ಈ ಥರ ಕಲಿಸಿಡ್ತಾ ಇದ್ದೀನಿ. ಇಲ್ಲಿ ಕುದೀತಾ ಇದೆ ನೋಡ್ಬೋದು. ಅದು ಕುದಿಯುವಾಗ ಈ ಥರ ಸ್ವಲ್ಪ ಬುರುಗು ಥರ ಬರುತ್ತೆ. ಅದು ಅಂದರೆ ಹುಳಿ ಇರುತ್ತಲ್ಲ, ಹಾಗಾಗಿ ನಂತರ ಅದು ಕುದೀತಾನೆ ಬುರುಗೆಲ್ಲ ಹೋಗಿಬಿಡುತ್ತೆ. ಯಾವಾಗ ಬುರುಗು ಕಡಿಮೆ ಆತದ್ರದ್ದು, ಈ ನೊರೆ ಅಂತಿರಲ್ಲ, ಅದು ಕಡಿಮೆ ಆಯ್ತು, ಅದು ಕರೆಕ್ಟಾಗಿ ಕುದ್ದಿದೆ ಉಪ್ಪಿನಕಾಯಿ ಅಂತ ನಾವು ತಿಳ್ಕೊಬೇಕು. ನೋಡಿ ಹೇಗೆ ತಿಳ್ಕೊಳ್ಳೋದು ಅಷ್ಟೇ ಹೇಳಿದ್ನಲ್ಲ. ಅದ್ರ ಸಿಪ್ಪೆ ಒಂಥರ ಎಲುಬು ಥರ ಚಕ್ಕೆ ಥರ ಆಗುತ್ತದು, ತೆಳ್ಳಗೆ ಆಗುತ್ತದು. ಆವಾಗ ಕುದ್ದಿದೆ ಅಂತ ತಿಳ್ಕೊಬೇಕು. ಈ ನೊರೆ ಕೂಡ ಕಡಿಮೆ ಆಗುತ್ತೆ. ಆವಾಗ ಕೆಳಗಡೆ ಇಳಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬ್ಯಾರೆಲ್ಗೆ ಹಾಕಿಬಿಡ್ಬೇಕು. ಅದನ್ನು ಮಾಡುವಾಗಲೇ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಸ್ವೀಟ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ. ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಕುದಿಯುವಾಗಲೇ ಹಾಕ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಎಲ್ಲ ನೊರೆ ಎಲ್ಲ ಹೋಗಿ ಈ ಥರ ಕುದೀತಾ ಇದೆ. ಇವಾಗ ಇದು ರೆಡಿ ಆಗಿರುತ್ತೆ. ಇದೇ ಒಂದು ಮೆಜರ್ಮೆಂಟ್ಗೆ ಬರಬೇಕಾಗುತ್ತೆ. ಅದು ಯಾವುದೇ ರೀತಿ ನೊರೆ ಇರೋದಿಲ್ಲ. ಸ್ವಲ್ಪ ನೊರೆ ಥರ ಇದ್ರೂ ಪರವಾಗಿಲ್ಲ, ಇರಲ್ಲ ಅದು. ಎಲ್ಲ ಹಾಕಿ ಈ ಥರ ಚೆನ್ನಾಗಿ ಕುದಿಸಿ ಆನಂತರ ಇಷ್ಟೊಂದು ತೆಳ್ಳಗೆ ನೀರು ಥರ ಕಾಣ್ತಾ ಇದೆಯಲ್ಲ, ತಣ್ಣಗಾದ್ಮೇಲೆ ಇದು ಜೇನು ಥರ ಆಗುತ್ತೆ. ಅಷ್ಟೊಂದು ಟೇಸ್ಟ್ ಆಗುತ್ತೆ. ಸಕ್ಕರೆ ಎಲ್ಲ ಪಾಕ ಥರ ಆಗುತ್ತೆ. ಅದ ನಂತರ ಎಷ್ಟು ಬೇಕಿದ್ರೂ ಮಾಡ್ಬೋದು. ಮಾಡೋದು ತುಂಬಾ ಈಸಿ ಇದು. ಇದನ್ನು ಒಂದು ವರ್ಷ ಅಲ್ಲ, ಒಂದು 2-3 ವರ್ಷ ಬರುತ್ತೆ. ಇದು ಏನು ಕೆಡಲ್ಲ, ಏನಿಲ್ಲ, ಏನು ಕೆಮಿಕಲ್ಸಿನ ಅವಶ್ಯಕತೆಯೇ ಇದಕ್ಕಿಲ್ಲ. ಮಾಡುವಂಥ ಒಂದು ಮೆಥಡ್ ಗೊತ್ತಿರಬೇಕು ಅಷ್ಟೇ. ಇಷ್ಟೇ. ಇದನ್ನು ಕುದಿಸುವಾಗಲೇ ಸ್ವಲ್ಪ ಗಮನ ಕೊಟ್ಟು ಇದನ್ನು ಮಾಡಿ. ಈ ದಡ್ಲಿಕಾಯಿ ಆದರೂ ಕೂಡ ಅದನ್ನು ಇದೇ ಒಂದು ಮೆಥಡಲ್ಲೇ ಮಾಡೋದು. ದಡ್ಲಿಕಾಯಿನೂ ಸೇಮ್ ಇದೇ ಪ್ರೊಸೆಸ್ಸಿಂಗ್, ಇದೇ ಎಲ್ಲ ಮೆಜರ್ಮೆಂಟ್ ಇರುತ್ತೆ. ಅದನ್ನು ಹೀಗೆ ಸ್ವೀಟ್ ದಡ್ಲಿಕಾಯಿ ಮಾಡ್ತೀವಲ್ಲ, ಅದು ಕೂಡ ಹೀಗೇ. ಅದನ್ನ ತೋರಿಸೋ ಅವಶ್ಯಕತೆ ಇಲ್ಲ. ಇದನ್ನು ಯಾವ ಥರ ಮಾಡಿದ್ದೀನೋ ಅದೇ ಥರ ದಡ್ಲಿಕಾಯಿ ಕಂಚಿಕಾಯಿ ಅಂತಿರಲ್ಲ, ಸ್ವೀಟ್ ಲೆಮನ್, ಅದು ಸ್ವೀಟ್ ಉಪ್ಪಿನಕಾಯಿ ದಡ್ಲಿಕಾಯಿ, ಅದನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಳೋದು ಅಷ್ಟೇ. ಎಲ್ಲ ಥರದ ಉಪ್ಪಿನಕಾಯಿಗಳನ್ನು ಹಾಕೋದನ್ನು ನನ್ನ ವಿಡಿಯೋದಲ್ಲಿ ನೀವು ನೋಡಬಹುದು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಮಸಾಲೆಗಳನ್ನು ಮಾಡೋದು ಎಲ್ಲವನ್ನೂ ಕೂಡ ನಾನು ಟ್ರೈನಿಂಗ್ ತೊಗೊಂಡೆ ಈ ಬಿಸ್ನೆಸ್ ಮಾಡ್ತಾ ಇರೋದು. ಕೆಲವೊಂದು ಟ್ರೈನಿಂಗ್ ಮೂಲಕ ಕಲಿತಂಥವುಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೀವು.